ಬಾಲ್ಟಕಾರ ಹೋಗಿ ನೋಡ್ಕೊ ಬರೋಣ ಏನಾಗೈತೆ ಅಂತ. ಮಳೆ ಎಲ್ಲ ಊದು ನೀರೆಲ್ಲ ನಿಂತೈತೆ. ತೆಗಿ ತೆಗಿ ಹೆಂಗಿಂಗ್ ಆಯ್ತು ಕಾಣಿಕಂತ ತೆಗಿ. ಮಳೆ ಆಗ ಹೋಯ್ತು, ಹೋಗಿ ಬೆಳೆಲ್ಲ ಒಣಗೋಗಿ ಹಾಳಾಗೋಯ್ತು. ಈಗ ಬಂದು ಹಾಳು ಮಾಡ್ತೈತೆ, ಹಾಗೂ ಹೋಗಿ ಹಾಳು ಮಾಡ್ತಿ, ಬಂದು ಹಾಳು ಮಾಡ್ತೈತೆ. ಈ ಮಳೆ ಸವಾಸ ಒಂದೊಂದೆಲ್ಲ ತೈತೆ. ನಮ್ಗಂತೂ ಹಾಕಲ್ಲ ಈ ಮಳೆಯ. ಈ ಮಳೆ ಒಳ್ಳೆ ಬುದ್ಧಿ ಕಲ್ತ್ಲಕ್ಕಂತ ತೆಗಿಯತಿ. ಏನ್ ಕಲ್ತೈತೆ ಬೇಕು ಅಂದಾಗ ಬರಕಲ್ಲ, ಎಡ ಅಂದಾಗ ಬಿಡಕಲ್ಲ. ತೆಗಿ ತೆಗಿ. ಏ ಮಗ ಎತ್ತಗೋಯ್ತಿದ್ಯವ? ಎಲ್ಲೂ ಇಲ್ಲ ಗೌಡ್ರೆ, ಇಲ್ಲೇ ಹೊರಗಡೆ ಹೋಗೋಣ ಅಂತ ಹೋಯ್ತಿದ್ದೆ. ಚೆನ್ನಾಗಿದ್ಯವ? ಯಾವಾಗ ಬಂದವ? ನಾನು ಬಂದ ಅಲ್ಲೇ ಒಂದು ತಿಂಗಳಾಯ್ತು ಗೌಡ್ರೆ. ವಾ, ಹೋಗಿ 2 ವರ್ಷ ಆಗಿತ್ತಲ್ಲ ಬರಕಲ್ಲ ಅಂತ ಶಾಂತಕ್ಕ ಬಂದ್ಬಿಟ್ಟಿದ್ದೀರಿ. ಕೊಟ್ಟೆನ್ನು ಕುಲಕ್ಕೆ ಹೊರಗೆ ನಂಗೆ ಅಲ್ಲೇ ಇರಕೈತಿದ್ದ ಗೌಡ್ರೆ ಬಂದು ಹೊತ್ತಾಗಿ. ಹೂಕಂತ ಗಿರತೆಗಿ ನೀವು ತಾನೇ ಅಲ್ಲೇ ಹಾಕೋ ಕೂತಿದ್ರಿ. ಕಷ್ಟನ ಸುಖನ ಗಂಡನ ಮನೆ ಇರಬೇಕು. ಹೂಂಗ ಗೌಡ್ರೆ, ಹಂಗೆ ಅನ್ಕೊಂಡು ಬಂದಿದ್ದೀವಿ ಈಗ. ಅಲ್ಲ ಗೌಡ್ರು ಇಲ್ಲೇ ಸಿಕ್ಕವ್ರಲ್ಲ, ಕೇಳ್ಬಿಡಣ ಬೇಡ್ವಾ? ಏನ್ ಮಾಡೋದು ಗೊತ್ತಾಯ್ತಿರಲ್ಲ, ಕೇಳೇ ಬಿಡ್ತೀನಿ. ಏನಾಗುತ್ತೋ ಹಾಗೆ ಬಿಡು. ಏನವ ಬಡ ಬಡ ಅಂತ ಇದೀಯಲ್ಲ? ಏನಿಲ್ಲ ಗೌಡ್ರೆ, ಏನಿಲ್ಲ. ನಿಮ್ನೇನೋ ಒಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ. ಏನವ ಅದು? ಏನು? ಓ, ನಿಮ್ಮ ಅತ್ತೆ ನಿತಿನ್ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಕ್ ಬಂದಿದ್ಯಾ? ಯಾಕಂದ್ರೆ ನನ್ನ ಮಗ 2 ವರ್ಷ ಹಾಕಲ್ಲ ಅಂತ ಹೇಳವನೆ. ಇಲ್ಲ ಇಲ್ಲ, ನಾವಂತೂ ಈ ವರ್ಷ ಮದುವೆ ಅಂತ ಮಾಡಕಲ್ಲ. ಅಯ್ಯೋ ಗೌಡ್ರೆ, ನಾನೇ ನಿತಿನ್ ಮದುವೆ ಹಾಕ್ಲಿ ಅಂತ ಕೇಳಕ್ ಹೋಗ್ಲಿ. ನಾನೇನು ಆ ಥರ ಎಲ್ಲ ಕೇಳಲ್ಲ ಬಿಡಿ. ಅಲ್ಲ ಕಣವ, ಶಾಂತಕ್ಕಾಗ ಭಾರಿ ಹಿಂಸೆ ಕೊಟ್ಬಿಟ್ಲು ಮದುವೆ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನೀನು ಅದ್ ಹೇಳ್ತೀಯೇನೋ ಅಂತ. ನನ್ನ ಮಗ ಯಾರನ್ನ ಇಷ್ಟಪಟ್ಟು ಮದುವೆ ಐತೆ ಅವ್ರಿಗೆ ಮಾಡ್ತೀವಿ ನಾವು. ಅವನು ಹಾಕಿ ಇಲ್ಲ ಅನ್ಬಿಟ್ಟ, 2 ವರ್ಷ ಬಿಲ್ಕುಲ್ ಹಾಕಿ ಅನ್ಬಿಟ್ಟ. ನಿಮ್ಮ ಅತ್ತಿಗೆ ಬೇರೆ ನಾನು ಮಾತು ಕೊಟ್ಟಿದ್ದೆ ಮತ್ತೆ ಬಾಯಿಗೆ ಬಂದಂಗೆ ಬೈದು ಹೊತ್ತಾಗಿ. ಏನ್ ಮಾಡಕತ್ತಿದೆ? ಮಾತು ಕೊಟ್ಬಿಟ್ಟು ಬೈಸ್ಕೊಂಡು ಸುಮ್ಮನಾದೆ. ಇಲ್ಲಕಂದ್ ಬಿಡಿ ಗೌಡ್ರೆ, ನಾನೇ ಅವೆಲ್ಲ ಹೇಳಕ್ ಬರಲಿ. ಅವ್ರ ಮಗಳು ಮದುವೆ ಮಾಡಕ್ ಅವ್ರಿಗೆ ಗೊತ್ತಿಲ್ವಾ? ನಿಮ್ಮ ಮಗ ನಮ್ಮ ಅಕ್ಷತನ ಇಷ್ಟಪಡ್ತಾ ಇದ್ದಾನಂತೆ, ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂತ. ಅಯ್ಯೋ ಇಲ್ಲ ಕಣವ, ನೀನು 2 ವರ್ಷ ಮದುವೆ ಹಾಕಲ್ಲ ಅಂದವನಿ. ಎಲ್ಲ ಆಯ್ತಾನೆ ಮದುವೆ ಹಾಕಲ್ಲ ಅಂತ ಹೇಳೋಣ. ತೆಗಿ. ಇಲ್ಲ ಗೌಡ್ರೆ, ನನ್ನ ಹತ್ರ ಬಂದು ನನ್ನ ನಕ್ಷತ್ರನೇ ಮದುವೆ ಆಗೋದು, ಇನ್ನು ಮಾತನ್ ಬಿಟ್ರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ದ ಗೌಡ್ರೆ. ಹೌದಾ? ಹಂಗೆ ಹೇಳ್ಬಿಟ್ನ ಬಡ್ಡಿ ಮಗ. ನನ್ನ ಹತ್ರ ನೀನು 2 ವರ್ಷ ಮದುವೆ ಆಗಲ್ಲ ಅನ್ನಲ್ಲ. ನಾವು ಕೇಳಿ ಹಿಂಸೆ ಎಲ್ಲ ಕೊಟ್ಟಕನವ. ಅವ್ನು ಹಾಕಲ್ತಾವನೆ, ಹಾಕಲ್ಲ ಅಂತ ಕೂತನ್ಕನವ. ಇನ್ನು 2 ವರ್ಷ ಹಾಗೆ ಬಿಡ್ಲಿ ನಿಧಾನಕ್ಕೆ ಆಗ್ಲಿ. ಇಲ್ಲ ಗೌಡ್ರೆ, ನನ್ನ ಹತ್ರ ಬಂದು ಕೇಳ್ತಿದ್ರು, ನಕ್ಷತ್ರನ ಮದುವೆ ಮಾಡ್ಕೊಡಿ, ನನಗೆ ಭಾರಿ ಇಷ್ಟ ಅವಳಂದ್ರೆ ಅಂತ. ಅದಕ್ಕೆ ಕೇಳಿದೆ ಅಷ್ಟೇ. ನನ್ ಕೇಳಮ್ಮಂತ ಏನು ಹೇಳಿವಲ್ಲ, ಶಾಂತ ಭಾರಿ ಹಿಂಸೆ ಕೊಟ್ಲು ಆಗ. ಆಗ್ಲೇ ಮಾಡ್ಬೋದಾಗಿತ್ತು, ಬೇಡ ಅಂತ ಬಡ್ಡಿ ಮಗ. ಅಯ್ಯೋ ಗೌಡ್ರೆ, ಅವರು ನಿಮ್ಮ ಮಗ ಇಷ್ಟಪಟ್ಟದು ಅನಿತನಲ್ಲ, ಅಕ್ಷತನ ಇಷ್ಟಪಡ್ತಾ ಇರೋದು. ಅಕ್ಷತನ ಮದುವೆ ಅಂತ ಹೇಳ್ತಿರೋದು. ಹೌದಾ? ನೋಡಂತ ಅಡಿಯವ ಕೇಳಿ ಏನಂತಾನೆ ಅಂತ. ಪಾಪ ತಬ್ಲಿ ಮಗ, ಅದಕ್ಕೂ ಒಳ್ಳೆ ಜೀವನ ಸಿಗ್ತದೆ ಅಂದ್ರೆ ಯಾರು ಬೇಡ ಅಂತಾರೆ? ಚೆನ್ನಾಗಿರ್ಲಿ, ಆಗೋದಿಲ್ಲ ಒಳ್ಳೇದಕ್ಕೆ ಆಗ್ಲಿ, ನೋಡಬಿಡೋದು. ಅವ್ನು ಒಪ್ಕೊಂಡ್ರೆ ಮಾಡೇ ಬಿಡೋಣ ಬಿಡು. ಅದಕ್ಕೇನಂತೆ? ಒಳ್ಳೆ ಹುಡುಗಿ, ಏನು ನಾವು ನೋಡಿ ಮಾಡಿ ಹುಡುಗಿ, ನಮ್ಮ ಮನೆ ಮುಂದೆ ಬೇಡಿರೋ ಹುಡುಗಿ. ಅದು ಪಾಪ ಭಾರಿ ಕಷ್ಟಪಟ್ಬಿಟ್ಟೈತೆ. ನಿಮ್ಮ ಅತ್ತೆ ಭಾರಿ ಕೊಟ್ಬಿಟ್ಟವಳು. ಅದಕ್ಕೆ ನಿಮ್ಮ ಮುಂದೆ ಯಾರೋ ಖುಷಿಯಾಗಿರ್ತದೆ ಬಿಡೋಣ. ಗೌಡ್ರೆ, ಅದೇ ಗೌಡ್ರೆ ಹೇಳ್ತಿರೋದು. ಪಾಪ ಕಷ್ಟಪಟ್ಬಿಟ್ಟವ್ರೆ ಅವರು. ಇವಾಗ್ಲೂ ಮೊದಲು ಮದುವೆ ಮಾಡ್ತೀನಿ, ಅಕ್ಷತೆ ಬೇಡ ಅಂತ ಕೂತವ್ರೆ. ನಾನು ಹಠ ಕಟ್ಟಿದ್ದೀನಿ, ಇಲ್ಲ ನಾನು ಮೊದಲು ಅಕ್ಷತೆನೇ ಮದುವೆ ಮಾಡ್ತೀನಿ ಅಂತ. ನೋಡೇ ಬಿಡೋಣ ಅಂತ ಹೇಳವ್ರೆ. ಏನ್ ಮಾಡೋದು ಗೊತ್ತಿಲ್ಲ ಗೌಡ್ರೆ. ಹಂಗೆ ಕಣವ, ನಿಮ್ಮ ಅತ್ತೆ ತಲೆಲ್ದಾಗ ಮಾತಾಡ್ತಾಳೆ, ಏನ್ ಬೇಕಾದ್ ಮಾತಾಡ್ತಾಳೆ. ನನಗೂ ಹೊಸಿ ಬೈದ್ಲ ಅವಳು, ನನ್ನ ಮಗ ಮದುವೆ ಹಾಕಲ್ಲ ಅಂತವನೇ ಅಂತ. ಹೊಸಿ ಬೈನಿಲ್ಲ, ಇನ್ನೇನ್ ಮಾಡಕ್ಕಾಗಿದೆ? ಬೈಸ್ಕೊಂಡು ಸುಮ್ಮನಾದೆ. ಮನೇಲೂ ಹಂಗೆ ಗೌಡ್ರೆ, ಏನ್ ಬಾಯಿ ಕಯ್ಯ ಅಂತೀರ ಯಾವಾಗ್ಲೂ. ಆ ಹುಡುಗಿ ಅಂತ ಭಾರಿ ಕೊಡ್ತಾರೆ, ಇವಾಗ್ಲೂ ಹೊಡಿತಾರೆ. ಪಾಪ ನೆನ್ನೆನೂ ಹೊಡೆದು ಬಿಟ್ರು, ಭಾರಿ ಬೇಜಾರಾಗೋಯ್ತು. ಅಯ್ಯೋ, ನಿಮ್ಮ ಅತ್ತೆಗೆ ಅಳ್ತಿ ಅಡ್ಡಿ ಏನಿಲ್ಲ ಕಂದ್ಬಿಡವ. ಗೊತ್ತಿರೋ ವಿಷಯ ಅದು ಗೊತ್ತಿರೋ ವಿಷಯ ಕಂದ್ಬಿಡು. ಅವಳು ದಾರಿಗೆ ಬರಕಲ್ಲ ಕಂದ್ಬಿಡವ. ಅದಕ್ಕೆ ಗೌಡ್ರೆ, ನಿಮ್ಮ ಮಗ ಇಷ್ಟಪಟ್ಟವರಲ್ಲ, ಅದೇ ಮದುವೆ ಮಾಡ್ಬಿಡಂತ ಆಟ ಬೇರೆ ಕಟ್ಟವ್ರೆ ನನ್ನ ಕೈಲಿ. ನಾನು ಆನೈತನ ಮೊದಲು ಮದುವೆ ಮಾಡ್ತೀನಿ ಅಂತ. ಅದ್ ನ್ಯಾಯವಾದ ಹಾಕೊಂಡ್ಬಿಟ್ಟದ. ಹೆಂಗೋ ತಂಗಿ ಮದುವೆ ತಳ್ಳೋಳು, ಅವ್ಳಿಗೆ ತಲೆ ಇಲ್ವಾ? ಹಾಗೆ ಬುದ್ಧಿ ಇಲ್ವ ಒಂಚೂರು ತಲೆಯಲ್ಲಿ? ಅಯ್ಯೋ ಗೌಡ್ರೆ, ನಾವು ಎಷ್ಟು ಹೇಳಿದ್ರು ಕೇಳಕ್ಕಲ್ಲ ಕಣ್ ಗೌಡ್ರೆ. ನಾವು ಕಲಿಯೋದೇ ಓದೋದು ಕಲ್ತಿರೋದೇ ಬುದ್ಧಿ, ಬುದ್ಧಿ ಬರೀ ಹಿಂದಿ ಕಣ್ ಗೌಡ್ರೆ. ನಾವೇನ್ ಮಾಡಕ್ಕಾಗದ ಗೌಡ್ರೆ? ಕಂತೆಗೆ ಅವಳು ಯಾರು ಮತ್ತೆ ಕೇಳಲ್ಲ. ಅವಳು ಸರಿ ಇಲ್ಲ, ಮತ್ತೆ ನಾನು ನೋಡಿದ್ದೀನಲ್ವಾ, ಬಾ ಒಂಚೂರು ಸರಿ ಇಲ್ಲ ಕಂತೆಗೆ. ಗೌಡ್ರೆ, ಎಲ್ಲರೂ ಹೇಳಕ್ ಹೋದ್ರೆ ನಮ್ಗೆಲ್ಲ ಜಗಳಕ್ಕೆ ಬರೋದು, ನಮ್ಮ ಮನೆ ಬಿಟ್ಟು ಹೋಗಿ ಅನ್ನೋದು, ಹಿಂಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಗೌಡ್ರೆ. ನಾವೇನ್ ಮಾಡಕೈತದೆ? ಅದಕ್ಕೆ ಸುಮ್ಮನೆ ಆಯ್ತಿವತ್ತೆ. ಇನ್ನೇನು ಮಾಡಕಲ್ಲ, ಸುಮ್ಮನೆ ಆಗ್ರವತ್ತಾಗಿ ಸುಮ್ಮನಾಗಿನಿ. ಏನ್ ಮಾಡಕೈತದೆ? ಹೆಂಗೋ ಹೊಂದ್ಕೊಂಡು ಬಾಳ್ಕೊಂಡು ಬಿಡ್ಕೊಂಡು ಹೋಗ್ರವ. ಇನ್ನೇನು ಮಾಡಕ್ಕಾಗಿ? ಏನು ಹಾಳು ಮಾಡಕ್ಕಾಗಿತ್ತದವ? ಅದು ಬಿದ್ದವ ಮರಕ್ಕೆ ತಲೆ ಕೆಡ್ಸ್ಕೊತೀರಿ. ಅಯ್ಯೋ ಗೌಡ್ರೆ, ನಾವು ಸತ್ರ ಅವ್ರು ಸಾಯಾಗ್ಲಕ್ಕಂತ ಹೇಳಿ ಅವ್ರೇನು ಈಗ ಸಾಯಾರ ನಾಳೆ ಸಾಯಾರ? ಏನೋ ಮಾಡಕ್ಕಾಗಲ್ಲ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಬಂದ್ರೆ ಏನು ಮಾಡಕೈತದೆ? ಆಗಿದ್ದಾಗಲಿ ತೆಗೀರದೆ. ನೀನು ಒಂಚೂರು ಹೊಂದ್ಕೊಂಡು ಹೋಗವ. ಇನ್ನೇನು ಮಾಡಕ್ಕಾಯ್ತದೆ? ನೋಡ, ನನ್ನ ಮಗ ಬರೋ ಸಂಜೆಗೆ ಕೇಳ್ತೀನಿ ಏನಂತಂದು. ಸರಿ ಗೌಡ್ರೆ, ಆಯ್ತು.